ಸಮೀವನ ತನಿಖೆ ಸರ್, ಈಗ ಕೊಡೋದು ಉನ್ನತ ಮಟ್ಟದ ಒಂದು ಸಮಿತಿ ಮಾಡಿದಾರಲ್ಲ ಸರ್, ಆ ವರದಿ ನಿಜವಾಗ್ಲೂ ಆನೆಸ್ಟ್ ವರದಿ ಸಿಗ್ಬಹುದಾ ಸರ್? ಎನಿಬಡಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಆನೆಸ್ಟ್ ರಿಪೋರ್ಟ್ ಆನ್ ದಿಸ್? ಈಗ ಅಂದ್ರೆ ನಾವು ಜನ ಎಷ್ಟು ಮಟ್ಟಿಗೆ ಆಗಿದ್ದಾರೆ ಅಂದ್ರೆ, ಬಡವ್ರ ಕೋಪ ದೌಡೆಗ್ ಮೂಲ ಅಂತ ಹೇಳ್ತಾರೆ ಸರ್. ಸಾರ್ವಜನಿಕರ ಕೋಪ ಏನಿದೆ, ಅವ್ರ ಆಕ್ರೋಶ ಏನಿದೆ, ಅದು ಯಾವುದು ವಿಧಾನಸೌಧದ ಮೆಟ್ಲುಗಳ ತನಕ ತಲುಪಲ್ಲ ಸರ್. ಅದು ಯಾವತ್ತೂ ಅಷ್ಟೇನೆ, ಬಹಳ ಕಡಿಮೆ, ತೀರಾ ಕಡಿಮೆ, ಯಾವುದು ತಲುಪೋದಿಲ್ಲ. ಸೊ ಜನ ಅವ್ರಿಗವ್ರೆ ಕೂಗಾಡ್ಕೋತಾರೆ, ಮನೇಲಿ ಬೈಕೋತಾರೆ, ಏನಪ್ಪ ಈ ಗೌರ್ನಮೆಂಟ್ ದರಿದ್ರ ಗವರ್ನಮೆಂಟ್ ಅಂತ ಅನ್ಕೋತಾರೆ, ಪೊಲೀಸರಿಗೆ ಬೈಕೋತಾರೆ, ಎಲ್ಲ ಆಗುತ್ತೆ. ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಏನು ಜೈಲಲ್ಲೇ ಹಿಂಗಾಗ್ತಿದ್ ಭಯ ಸರ್, ಎಲ್ರಿಗೂ ಭಯ ಆಗುತ್ತೆ. ಜೈಲಲ್ಲೇ ಹಿಂಗಾಗ್ತಿದ್ಯಲ್ಲ, ಏನಾದ್ರೂ ಉಗ್ರರು ಏನಾದ್ರೂ ಹೊರಗಡೆ ಲಿಂಕ್ ಇಟ್ಕೊಂಡು ಬೇರೆ ಏನಾದ್ರೂ ಪ್ಲಾನ್ ಮಾಡ್ತಾ ಇದಾರಾ? ನಾವು ಬೆಂಗಳೂರಿಗೇನೋ ಆಗೋಗ್ಬಿಡುತ್ತಾ? ನಾವು ಯಾವ ಧೈರ್ಯದ ಮೇಲೆ ಅಪ್ಪ ಹೊರಗಡೆ ಇರೋದು? ಈ ರೀತಿ ಎಲ್ಲ ಯೋಚನೆ ಬಂದ್ಬಿಡುತ್ತೆ ಒಬ್ಬ ಕಾಮನ್ ಮ್ಯಾನ್ಗೆ. ಸೊ ಕೊಡುವಂತ ವರದಿ ಈಗ ಹೈ ಪವರ್ ಕಮಿಟಿ ಒಂದು ಅಧಿಕೃತವಾದ ಸಮಿತಿ. ಬಳ್ಳಾರಿ ಜೈಲು, ಹಿಂಡಲ್ಗ ಜೈಲು ಅದು ಹೋಗುತ್ತೆ ಅಂದ್ರೆ ಅಫಿಷಿಯಲ್ ಆಗಿ ಹೋಗುತ್ತೆ. ಆ ಅಫಿಷಿಯಲ್ ಆಗಿ ಆಫೀಸರ್ಸ್ ಟೀಮ್ ಒಂದ್ ಜೈಲಿಗೆ ವಿಸಿಟ್ ಮಾಡ್ತಿದೆ ಅಂದ್ರೆ ಜೈಲ್ ವಾತಾವರಣ ಹೇಗಿರುತ್ತೆ ಅಂತ ಎಲ್ರಿಗೂ ಗೊತ್ತು. ಟಿಪ್ ಟಾಪ್ ಆಗಿ ಎಲ್ಲ ಗುಡಿಸಿ ನೀಟಾಗಿ ಶಿಸ್ಟ್ ಮಾಡಿ ಎಲ್ಲ ಕೈದಿಗಳಿಗೆಲ್ಲ ಚೆನ್ನಾಗಿರೋ ಊಟ ಕೊಟ್ಟು, ಬೆಡ್ಶೀಟ್ ಎಲ್ಲ ಕೊಟ್ಟು, ದಿಂಬೆಲ್ಲ ಕೊಟ್ಟು, ನೀಟಾಗಿ ಹಿಂಗ್ ಬಂದಾಗ ಹಿಂಗಿರೋ ನಿಮ್ ಪಾಡಿ ನೀವು ದೂರ ಇರ್ರಿ, ಮೂಮೆಂಟ್ಸ್ ಎಲ್ಲ ಇರಿ ಅಂತಂದಾಗ ಹಬ್ಬಬ್ಬ ಅಂದ್ರೆ ಏನ್ ಮಾಡ್ಬೋದು? ಅಲ್ಲೆಲ್ಲೋ ಏನೋ ಜಾಮರ್ ಏನೋ ಬರ್ತಿಲ್ಲ, ಇಲ್ಲ ಸೆಕ್ಯೂರಿಟಿ ಇಲ್ಲ, ಇಲ್ಲ CC ಕ್ಯಾಮೆರಾ ಕೊಡ್ಬೇಕು, ಇಲ್ಲ ಜೈಲ್ ಸಿಬ್ಬಂದಿ ಜಾಸ್ತಿ ಮಾಡ್ಬೇಕು, ಫುಡ್ ಕ್ವಾಲಿಟಿ ಏನೋ ಮಾಡ್ಬೇಕು, ಈ ತರದ್ ಕೊಡ್ಬೇಕು ಅಂತ ಈ ತರ ಸುಧಾರಣೆಯ ರೆಫರೆನ್ಸಸ್ ಅಥವಾ ರೆಕಮೆಂಡೇಶನ್ಸ್ ಕೊಡ್ಬೋದು ಅಷ್ಟೇನೇನ ಹೈ ಪವರ್ ಕಮಿಟಿ. ಕೆಲವ್ರನ್ನ ಟ್ರಾನ್ಸ್ಫರ್ಸ್ ಮಾಡ್ಬೇಕು, ಆಮೇಲೆ ಕೆಲವು IPS ಆಫೀಸರ್ಸ್ ಗಳನ್ನ ಹಾಕ್ಬೇಕು. ಯಾವ್ದು ಜೈಲರ್ಗಳು ಯಾವ್ದೋ ಅದನ್ನ ಏನೋ ಡಿಸ್ಕಷನ್ ಮಾಡಿದಾರೆ ಇವತ್ತು, ಯಾವ್ದೋ ಸೂಪರ್ಡೆಂಟ್ ಏನೋ ಇನ್ಮೇಲೆ ಜೈಲ್ ವಾರ್ಡನ್ ಜೈಲರ್ಸ್ ಇರಬಾರ್ದು, IPS ಆಫೀಸರ್ಸ್ ಹಾಕ್ಬೇಕು. ಈ ತರ ಒಂದು ಹೈರಾರ್ಕಿ ರಿಪೋರ್ಟ್ಸ್ ಕೊಡ್ತಾರೆ. ಈ ಏನಾಗುತ್ತೆ, ಇವ್ರು ಹೋದ್ಮೇಲೆ ಮತ್ತೆ ಮೊಬೈಲ್ ಬರ್ತವೆ, ಮತ್ತೆ ಅವೆಲ್ಲ ಬರ್ತವೆ, ಡ್ಯಾನ್ಸು ಕುಡ್ತಾ ಡ್ಯಾನ್ಸು ಎಲ್ಲ ಬರುತ್ತೆ. ಏನ್ ಬಂತು? ಏನು ಇಲ್ಲ. ಹೈ ಪವರ್ ಕಮಿಟಿ ಒಂದು ರೆಕಮೆಂಡರಿ ಬಾಡಿ. ಅದು ರೆಕಮೆಂಡರಿ ಬಾಡಿ. ಅವರಿಗೆ ಅರೆಸ್ಟ್ ಮಾಡೋ ಪವರ್ ಇದೆಯಾ, ಇನ್ವೆಸ್ಟಿಗೇಷನ್ ಮಾಡೋ ಪವರ್ ಇದೆಯಾ, ಅಥವಾ ಯಾರನ್ನಾರ ಕರ್ಕೊಂಬಂದು ವಿಚಾರಣೆ ಮಾಡೋ ಪವರ್ ಇದೆಯಾ? ನನಗನ್ಸುತ್ತೆ ಈ ಪ್ರಕರಣದಲ್ಲಿ ಹಿಂದೆ ಒಂದು ಮೊಬೈಲ್ ಅವರು ಬಳಸಿರೋ ಹಿಂದೆ ಒಂದು ಸ್ಲೀಪರ್ ಸೆಲ್ಲೇ ಇದೆ. ನನ್ ರೀಡಿಂಗ್, ಐ ಮೇ ಬಿ ರಾಂಗ್, ಗೊತ್ತಿಲ್ಲ. ಒಂದು ಖಂಡಿತ ಇದೆ, ಒಂದು ಸ್ಲೀಪರ್ ಸೆಲ್ ಇದೆ, ಟೆರರಿಸ್ಟ್ ಗಳ ಸ್ಲೀಪರ್ ಸೆಲ್ ಇದೆ. ಇಲ್ಲ ಅಂದ್ರೆ ಏನೋ ಫ್ಯಾಮಿಲಿ ಜೊತೆ ಮಾತಾಡ್ಬೋದು, ಅಥವಾ ಇನ್ಯಾರ ಜೊತೆ ಇನ್ವೆಸ್ಟಿಗೇಟ್ ಆಗ್ಲಿ. ಇಂಟರ್ನ್ಯಾಷನಲ್ ಕಾಲ್ ಹೋಗಿದ್ರೆ ಏನ್ ಮಾಡ್ತೀರಾ? ಎಲ್ಲಿಗೆ ಹೋಯ್ತು ಇಂಟರ್ನ್ಯಾಷನಲ್ ಕಾಲು? ಆ ಇಂಟರ್ನ್ಯಾಷನಲ್ ಕಾಲ್ ಅಲ್ಲಿ ಮಾತಾಡ್ದವ್ರು ಯಾರು ಗೊತ್ತಾಗ್ಬೇಕು ತಾನೆ. ಹೌದು, ಇನ್ನೂ ಅಲ್ಲೇ ಇದಾರೆ ತಾನೆ. ಅವ್ರಿಗೆ ಕಸ್ಟಡಿನಲ್ಲಿ ತಗೊಳ್ಳಿ, ನೀವು ಪ್ರೊಸೀಜರ್ ಪ್ರಕಾರ ಕಸ್ಟಡಿಗೆ ತಗೊಳ್ಳಿ. ಅವ್ರನ್ನ ಟೆರರಿಸ್ಟ್ಗಳನ್ನ ವಿಚಾರಣೆ ಮಾಡಿ, ಆಫೀಸರ್ಸ್ ನ ಕಸ್ಟಡಿಗೆ ತಗೊಳ್ಳಿ. ಹೊರಗಡೆಯಿಂದ ಯಾರು ಮೀಟ್ ಮಾಡಕ್ ಬರ್ತಿದ್ರು, ದುಡ್ಡು ಯಾರು ತಂದು ಕೊಡ್ತಿದ್ರು ಅಂತ ಗೊತ್ತಾಗುತ್ತೆ. ಹೊರಗಡೆ ಅರೆಸ್ಟ್ ಆಗ್ಲಿ, ಹೊರಗಡೆ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿ. ರೂಲ್ಸ್ ಇದೆ, ಟೆರರ್ ಆಕ್ಟ್ ಹಾಕಿ ಅವು ಊಪ ಗೀಪ ಯಾರ್ಯಾರ ಮೇಲೆನೋ ಬಡಪಾಯಿಗಳ ಮೇಲೆ ಹಾಕಿ ಒಳಗಾಗ್ತಿರಲ್ವ, ಹಾಕ್ರಿ ಇವ್ರ ಮೇಲೆ ಊಪ UAPA ಏನೋ ಇದೆಯಲ್ಲ ಅದು ಹಾಕಿ. ಇವ್ರ ಮೇಲೆ ಯಾರೋ ಬಡಪಾಯಿಗಳು ಜರ್ನಲಿಸ್ಟ್ನೆಲ್ಲ ಊಪ ಮೇಲೆ ಹಾಕಿದ್ರೆ ಇವ್ರಿಗೆ ಹಾಕಕ್ಕೇನಂತೆ? ಹಿಂಗಾಗಿ ಇದು ದಿಸ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಥರೋಲಿ. ಮತ್ತೆ ಈ ತರ ಈಗ ಆಯ್ತಪ್ಪ, ಪರಪ್ಪನ ಅಗ್ರಹಾರದಲ್ಲಿ ನೀವು ಜೈಲರ್ ಇದು ಜಾಮರ್ ಹಾಕ್ತು ಅಂದ್ರೆ ಇನ್ ಬೇರೆ ಪಬ್ಲಿಕ್ ಆಲ್ಸೋ ತೊಂದರೆ ಆಗುತ್ತೆ. ಅದೊಂದು ಇಶ್ಯೂ ಇದೆ ಅಲ್ಲಿ. ಬೇರೆ ಜನಸಾಮಾನ್ಯರಿಗೆ ಪಬ್ಲಿಕ್ಕಿಗೂ ಫೋನ್ ಕಾಲ್ ಬರಲ್ಲ, ಕಂಪ್ಲೇಂಟ್ ಎಲ್ಲ ಕೊಟ್ಟಿದೆ. ಅದಕ್ಕೇನೋ ಒಂದು ಹೊಸ ಟೆಕ್ನಾಲಜಿ ಇದೆ. ಟೆರರಿಸ್ಟ್ ಅಲ್ಲಿ ಜಾಮರ್ ಬೇಡವಾ? ಅಟ್ಲೀಸ್ಟ್ ಹೆಂಗ್ ರಿಸೀವ್ ಮಾಡಿದ್ರು ಆರಾಮಾಗಿ ಕಷ್ಟ ಸುಖ ಮಾತಾಡ್ಕೊಂಡು ರೆಗ್ಯುಲರ್ ಇದ್ದಂಗ ಅವ್ರೆ. ಉಮೇಶ್ ರೆಡ್ಡಿ ಇನ್ನೇನ್ ಶಿಕ್ಷೆನೇ ಅವಧಿನೇ ಮುಗಿತಾ ಬಂತು ಅಂತ ಹೇಳ್ತಾರ. ಅವನು ಹೊರಗಡೆ ಬಂದು ಇನ್ನೇನ್ ಅವಾಂತರ ಮಾಡ್ತಾನೋ ಗೊತ್ತಿಲ್ಲ. ಟಿವಿ ಅವನು ಕುತ್ಕೊಂಡೇನ ಮಾತಾಡೋನೆ, ಹಿಂದೆ ಟಿವಿ ಅದ್ರ ಪಾಡಿಗೆ ಒಳ್ಳೆ ಕಲರ್ಫುಲ್ ಟಿವಿ ರನ್ ಆಗ್ತಾ ಇರುತ್ತೆ. ಎಲ್ಲಿ ಏನ್ ಬಂತು ಅಂತ ಏನಾದ್ರು ಒಳಗಡೆ ಒಂಥರ ಫ್ರೀ ಬಿಟ್ಬಿಟ್ಟಿದಾರ ಹೆಂಗೆ ಸರ್? ಹಂಗೆ ಇದು ನೋಡಿದ್ರೆ ಅವ್ರ ಪಾಡಿಗೆ ಅವರು ಅಲ್ಲಿ ಯಾರೋ ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿ ನೋಡಿ ಎಷ್ಟು ಆರಾಮಾಗಿ ವಾಕಿಂಗ್ ಮಾಡ್ಕೊಂಡು ಅವನು ಗೋಲ್ಡ್ ಕೇಸ್ ಗಿರಾಕಿ ಅವ್ನು ನೋಡಿ ಹೆಂಗ್ ಮಾತಾಡ್ತಾನ ಅವನು. ಆ ವಿಡಿಯೋ ನೋಡಿ ಆರಾಮಾಗಿ ಅಲ್ಲಿಂದ ಇಲ್ಲಿಗೆ ಅಡ್ಡಾಡ್ಕೊಂಡು ಮಾತಾಡ್ತಿದ್ದಾನೆ. ಇವರು ಆರಾಮಾಗಿ ಕುತ್ಕೊಂಡು ಅಲ್ಟೆ ಹೊಡಿತಾರೆ ಉಮೇಶ್ ರೆಡ್ಡಿ ಅವರು. ಇನ್ನೇನ್ ಬೇಕಲ್ಲಿ? ಇನ್ನೇನ್ ಬೇಕು? ಜೀವನ ಮಾಡಕ್ ಅಷ್ಟ್ ಸಾಕು ಸರ್. ಇನ್ನೇನ್ ಬೇಕು? ಆಯ್ತು.
ಮೊನ್ನೆ ಈಗ ಫ್ಯೂ ಮಂತ್ಸ್ ಬ್ಯಾಕ್ ಗುಬ್ಬಚ್ಚಿ ನಾನು ಯಾರೋ ಸರ್ ಬರ್ಡೇ ಬೇರೆ ಸೆಲೆಬ್ರೇಟ್ ಮಾಡಿದ್ರಲ್ಲ ಸರ್, ಕೇಕ್ ಎಲ್ಲ ಕಟ್ ಮಾಡಿ ಅದರಲ್ಲೆಲ್ಲ ವೆಪನ್ಗಳೇ ಇತ್ತು, ಆಮೇಲೆ ಪಾರಿವಾಳ ಏನೋ ಇತ್ತು, ಒಂದು ಪಾರಿವಾಳ ಸಿಕ್ಕಿತ್ತು. ಇದೆಲ್ಲ ಹೆಂಗೆ ಸರ್ ಇದು ಮುಲ್ಲಾ ಸರ್? ಅಲ್ಲ ನನಗೆ ಇನ್ನೊಂದು ಪ್ರಶ್ನೆ ಅಲ್ಲ, ನನಗೆ ಆಶ್ಚರ್ಯ ಆಗ್ತಾ ಇಲ್ಲ. ಅಲ್ಲ ಐ ಆಮ್ ಶಾಕ್. You are shocked because you belong to, you are in ಒಂದು ನಿಮ್ಮದೇ ಒಂದು ಫೋರ್ಟಲ್ಲಿ ಇದ್ದೀರಾ ನೀವು, ಐಡಿಯಲಿಸ್ಟು, ಹೀಗಿರಬೇಕು ಜಗತ್ತು ಅಂತ ಯುಟೋಪಿಯಾದಲ್ಲಿ ಇದ್ದೀರಾ, ಯುಟೋಪಿಯನ್ ವರ್ಲ್ಡಲ್ಲಿ ಇದ್ದೀರಾ ನೀವು, ಹಿಂಗಿರಬೇಕು ಕಾನೂನು ಚೌಕಟ್ಟು ಹಿಂಗಿರಬೇಕು, ಹೊಸ ಜನ್ರೇಷನು. ನನಗೆ ಆಶ್ಚರ್ಯ ಯಾಕಿಲ್ಲ ಅಂದರೆ ನಾನು ನೋಡಿದ್ದೀನಿ. ಪೋಸ್ಟ್ ಮಾರ್ಟಮ್ ಮಾಡೋನು ಎಲ್ಲೋ ಅಳ್ತಾ ಇರ್ತಾರೆ, ರೆಗ್ಯುಲರ್ ಪೋಸ್ಟ್ ಮಾರ್ಟಮ್ ಮಾಡೋನಲ್ಲಿ ಸಿಬ್ಬಂದಿ ಇರ್ತಾನಲ್ಲ, ಅವ್ರು ನಗ್ತಾ ಇರ್ತಾರೆ, ಸಿಗರೇಟ್ ಹೊಡಿತಾ ಇರ್ತಾರೆ, ಬೀಡ ತಿಂತಾ ಇರ್ತಾರೆ, ಹೊರಗಡೆ ಅವ್ನು ಏನೋ ನಮ್ಮ ತಂದೆ ಇದಾನೆ ಪೋಸ್ಟ್ ಮಾರ್ಟಮ್ ಮಾಡೋ ನಗ್ತಾ ಇದೆಯಾ ಅಂತ ಹೇಳಿದ್ರೆ ಅವನಿಗೆ ನಾರ್ಮಲ್ ಅದು. ನಾನು ಶಾಕ್ ಅಂದ್ರೆ okay, now you are a new generation person, you will bring reforms in days to come, inshallah. You will bring the reforms, days will change. I mean everybody will be principled, but this is this ಈ ತರದ ಡಿಬೇಟ್ಸ್ ಅಂಡ್ ಡಿಸ್ಕಷನ್ ಶುಡ್ ಹ್ಯಾಪನ್ ಫಾರ್ ದಟ್ ಓನ್ಲಿ. I know, ಅದಕ್ಕೋಸ್ಕರನೇ ಈ ಡಿಬೇಟ್ ಡಿಸ್ಕಷನ್ ಮಾಡ್ತಾರೆ. We will hope for the good days. ಒಂದೇ ಸಲ ಚೇಂಜ್ ಆಗ್ಬಿಡುತ್ತೆ, ಆಗೋದಿಲ್ಲ. Sir, I know it takes lot of time, lot of efforts, lot of interest, lot of sacrifice ಎಲ್ಲಾನು ಇರಬೇಕು ಸರ್. ಆದ್ರೆ ಈ ರಿಫಾರ್ಮ್ಸ್ ನ ತರಬೇಕಾದವ್ರಿಗೆ ಆ ಇಚ್ಛಾಶಕ್ತಿ ಇರಬೇಕು ಸರ್. ಎಸ್, ಡೆಫಿನೆಟ್ ಆಗಿ ಅಟ್ಲೀಸ್ಟ್ ಈ ಜಾಗದಲ್ಲಾದ್ರೂ ನಾವು ಈ ಬದಲಾವಣೆ ತರಬೇಕು ಅನ್ನೋ ಇಚ್ಛಾಶಕ್ತಿ ಆ ಜಾಗದಲ್ಲಿ ಕೂತಿರೋರ್ಗೆ ಇರಬೇಕು. ಅಬ್ಸಲ್ಯೂಟ್ಲಿ. ಅದಕ್ಕೋಸ್ಕರನೇ ಇವಾಗ ನೀವು ಕೇಳಿದ್ರಿ ಸರ್ಕಾರದ ಬಗ್ಗೆ ಯಾಕೆ ನೀವು ಅಷ್ಟೊಂದು ಖಡಕ್ ಆಗಿ ಪ್ರಶ್ನೆ ಕೇಳ್ತೀರಾ ಅಂತ. ಆದ್ರೆ ನಾನು ಹೇಳಿದ್ದೇನೆ ಅದೇ ನೋಡಿ, ಎಲ್ಲೋ ಒಂದು ಕಡೆ ಬಿಸಿ ಮುಟ್ಟಿಸುವಂತ ಕೆಲಸ ಆಗ್ಲೇಬೇಕು, ಎಲ್ಲೋ ಒಂದು ಕಡೆ ಬಿಸಿ ಮುಟ್ಟುವಂತ ಕೆಲಸನೂ ಆಗ್ಬೇಕಲ್ವಾ. ಆದ್ರಿಂದಾಗಿ ನೀವು ಹೇಳ್ತೀರಾ ಅಷ್ಟೆಲ್ಲ ರಿಫಾರ್ಮ್ಸ್ ಆಗೋದೇ ಇಲ್ಲ ಅಂತ ಹೇಳಿ. ನಾನು ಹೇಳೋದು ಅವರೇ, ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ದ ರೆಸಿಗ್ನೇಷನ್ ಆಫ್ ದ ಸಿಎಂ, ಯು ಆಲ್ಸೋ ಸಿಟ್ ವಿತ್ ಅಡ್ಮಿನಿಸ್ಟ್ರೇಟಿವ್ ಗವರ್ನಮೆಂಟ್. ನೀವು ಕೂತ್ಕೊಳ್ಳಿ, ನೀವು ವಿರೋಧ ಪಕ್ಷ ಆದ್ರೂ ಯಾವುದೇ ಪಕ್ಷ ಆಗಿರ್ಲಿ, ಇದು ಒಂದು ಸಮಾಜಕ್ಕೆ ಇಂಪಾರ್ಟೆಂಟ್ ಆಗಿರೋ ವಿಚಾರ. ನೀವು ಕೂತ್ಕೊಳ್ಳಿ, ನೀವು ಒಂದಷ್ಟು ಐಡಿಯಾಸ್ ಕೊಡಿ, ನೀವು ಅವ್ರಿಗೆ ಏನಾದ್ರು ಒಂದು ಯಾವ ರೀತಿ ಬದಲಾವಣೆ ತರಬಹುದು ಅನ್ನೋದ್ರ ಬಗ್ಗೆ ನೀವು ವರ್ಕೌಟ್ ಮಾಡಿ ಹೇಳಿ. ಅಬ್ಸಲ್ಯೂಟ್ಲಿ, ಅದನ್ನು ಮಾಡ್ತಾ ಇದ್ದೀವಿ. ಅದನ್ನೇ ಮಾಡಬೇಕು. ಅಟ್ ದ ಸೇಮ್ ಟೈಮ್ ರಾಜಕೀಯ ಬದುಕಿಗೆ ವಿರೋಧ ಪಕ್ಷವಾಗಿ ನಾವು ವಿರೋಧವನ್ನ ಮಾಡಲೇಬೇಕು, ತಪ್ಪು ಒಪ್ಪುಗಳನ್ನ ಎತ್ತಿ ತೋರಿಸಲೇಬೇಕು, ಅದನ್ನು ಕೂಡ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಹೇಳ್ತಾ ಇಲ್ಲ, ಅದನ್ನೇ ಇಂಥ ವಿಚಾರಗಳಲ್ಲಿ ಅದನ್ನೇ ವೃತ್ತಿ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ, ಎಲ್ಲಾ ರೀತಿಯಲ್ಲಿ ಅದನ್ನ ಏನೇನ್ ಮಾಡ್ಬೇಕು ನಾವು ಕೊಡ್ತಾ ಇದೀವಿ. ಆದ್ರೆ ಎಲ್ಲ ಒಂದ್ ಕಡೆ ಅವರು ತಗೊಳ್ಳುವಂತ ಕಿವಿ ಇರ್ಬೇಕಲ್ವಾ ಸರ್ಕಾರಕ್ಕೆ ಕೂಡ. Governments keep changing one after the other, whichever party, but the establishment is same, they continue. ಅದು ಚೇಂಜ್ ಆಗೋದೇ ಇಲ್ಲ. ಅದು ಚೇಂಜ್ ಆಗೋದಕ್ಕೆ ಯುಗ ಬೇಕಾಗಿಲ್ಲ, ಮೇ ಬಿ ಡಿಕೇಡ್ಸ್ ಬೇಕು ಚೇಂಜ್ ಆಗೋದಕ್ಕೆ. ಎಲ್ಲಿ ಯಾರೊಬ್ರು ಒಳ್ಳೆ ಹೆಡ್ ಬರ್ತಾನೆ, ಅವ್ನು ಇರುವವರೆಗೆ ಅದು ನಡೀತೈತಿ. ನನ್ನ ಮಗ ಹೋದ್ನಪ್ಪ ಒಳ್ಳೇದಾಯ್ತು ಅಂತ. ಸರ್ ಅಲ್ಲ, ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಸಾರಿ ನಾನು ಬೇಗ ವೈಂಡ್ ಅಪ್ ಮಾಡ್ಬೇಕು, ಇದೊಂದು ಹೇಳ್ಬಿಡ್ತೀನಿ. ಇವ್ರು ಹೋದ್ರು ಅಂತ ಖುಷಿ ಪಡೋದಕ್ಕಿಂತ ಅವ್ರ ಮೇಲೆ ಏನಾದ್ರೂ ಕೇಸ್ ಹಾಕಕ್ ಟ್ರೈ ಮಾಡೋ ಅಂತವ್ರು ಒಂದೇ ಒಂದು ನಿಮಿಷಕ್ಕೆ ಹೇಳಿ ಮುಗಿಸ್ತೀನಿ. ಇನ್ನೊಂದು ಒಳ್ಳೆ ಅಧಿಕಾರಿ ಅಲ್ಲಿ ಕೆಲಸ ಮಾಡ್ಬೇಕಂತ ಹೋದ್ರು ಕೂಡ ಅಲ್ಲಿರುವಂತ ಪಳಗಿರುವಂತವ್ರು ಅವ್ರನ್ನ ಸಪೋರ್ಟ್ ಮಾಡಲ್ಲ. ಮತ್ತೆ ಕೈದಿಗಳು ಸ್ಟ್ರೈಕ್ ಮಾಡೋದು ಕೂಡ ಇದೆ ಒಳಗಡೆ, ಅವ್ರು ಊಟ ಮಾಡಲ್ಲ. ಇವೆಲ್ಲವೂ ಕೂಡ ಇದೆ. ಏನಂತ ಹೇಳಿದ್ರೆ, ಇಂಥ ಒಂದು ಇದು ಕೈದಿಗಳು ಟೆರರಿಸ್ಟ್ಗಳು ಜೈಲಲ್ಲಿರೋರು ಶೋಕಿ ಮಾಡೋದ್ರಿಂದಾಗಿ ದೇಶ ಕಾಯುವಂಥ ಯೋಧರಿಗೆ ಏನು ಮೆಸೇಜ್ ಹೋಗುತ್ತೆ, ಭಾಳ ಕಷ್ಟಪಟ್ಟು ಕೆಲಸ ಮಾಡುವಂಥ ಅನ್ನದಾತನಿಗೆ ಏನು ಮೆಸೇಜ್ ಹೋಗುತ್ತೆ, ಯುವಕರಿಗೆ ಏನು ಇನ್ಸ್ಪಿರೇಷನ್ ಹೋಗುತ್ತೆ ಸಮಾಜಕ್ಕೆ. ಆನಂತರ ಇವಾಗಲೇ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತ ಎಲ್ಲ ಕಡೆ ಚರ್ಚೆ ಆಗ್ತಿದೆ. ಅದರಿಂದಾಗಿ ಹಗಲು ರಾತ್ರಿ ಕೆಲಸ ಮಾಡುವಂಥ ಇಲ್ಲ ಮನೆಯಲ್ಲಿ ಇರುವಂಥ ಮಹಿಳೆಯರಿಗೆ ಏನು ಮೆಸೇಜ್ ಹೋಗುತ್ತೆ, ದೇಶದ ಬೆನ್ನೆಲುಬಾದಂತ ಮಿಡಲ್ ಕ್ಲಾಸ್ ಜನರು, ಟ್ಯಾಕ್ಸ್ ಕಟ್ಟೋರು, ಅವ್ರಿಗೆ ಏನ್ ಮೆಸೇಜ್ ಹೋಗುತ್ತೆ. ಆದ್ರಿಂದಾಗಿ ಇದು ಈ ಜೈಲಲ್ಲಿ ರಿಫಾರ್ಮ್ಸ್ ಬರಬೇಕು. ಅಟ್ ದ ಸೇಮ್ ಟೈಮ್ ಟೆರರಿಸಂ ಆಂಗಲ್ ಇನ್ವಾಲ್ವ್ ಆಗಿರೋದ್ರಿಂದ NIA ಕೊಡಬೇಕು ಅನ್ನುವಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗ್ರಹ. ಒಂದು ಫಾರ್ ಟೈಮ್ ಬೀಯಿಂಗ್ ಒಂದು ಒಳ್ಳೆ ವಿಜಿಲೆನ್ಸ್ ಅಲ್ಲಿ ಒಂದು ಗೌರ್ಮೆಂಟಿಗೆ ಗೊತ್ತಿಲ್ಲ ಅಂತಲ್ಲ, ಯಾರು ಆನೆಸ್ಟ್ ಇದ್ದಾರೆ ಯಾರು ಡಿಸಾನೆಸ್ಟ್ ಎಲ್ಲರಿಗೂ ಗೊತ್ತಿದೆ. ಒಂದು ಆನೆಸ್ಟ್ ಆಫೀಸರ್ಗೆ ವಿಜಿಲೆನ್ಸ್ ಸೆಲ್ ಮಾಡಿ ಅಲ್ಲಿ ಹಾಕಿ ಫಾರ್ ಸಮ್ ಟೈಮ್ ಇಟ್ ಶುಡ್ ಮಾನಿಟರ್ ಆ್ಯಂಡ್ ಇಟ್ ಶುಡ್ ಬಿ ಇನ್ವೆಸ್ಟಿಗೇಟೆಡ್ ಪ್ರಾಪರ್ಲಿ. ನಮ್ಮ ನಮ್ಮ ಫ್ರೆಂಡ್ ಹೇಳ್ದಂಗೆ ಇಟ್ ಶುಡ್ ಬಿ ಇನ್ವೆಸ್ಟಿಗೇಟೆಡ್. ಸಮೀರ್ಲಾನು ಅದೇ ಹೇಳ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಬೇಕು, ಸುಮ್ಮನೆ ಎನ್ಕ್ವೈರಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಇಟ್ ಶುಡ್ ಬಿ ಇನ್ವೆಸ್ಟಿಗೇಟೆಡ್ ಬೈ ಸ್ಟೇಟ್ CID ಮಾಡಲಿ, ಪರವಾಗಿಲ್ಲ. ಎಸ್ ಸಮೀವುಲ್ಲಾ ಸರ್, ನಿಮ್ಮ ಲಾಸ್ಟ್ ಫ್ಯೂ ವರ್ಡ್ಸ್.
ಏನಿಲ್ಲ, ಈ ಕೇಸು ಲಾಜಿಕಲ್ ಎಂಡಿಗೆ ಹೋಗ್ಬೇಕಾಗಿರೋ ಕೇಸು. ಬರೀ ಏನೋ ಒಂದು ಹೈ ಪವರ್ ಕಮಿಟಿನ ಮಾಡಿ ಬಿಟ್ಟೆ ಅಂತಲ್ಲ, ಒಂದು ಸಂದೇಶ ಹೋಗ್ಬೇಕು. ನಾವು ಜೈಲಲ್ಲಿ ಈ ತರ ಮಾಡಿದ್ರೆ ಬಿಡಲ್ಲ ಅಂತ. ಅಟ್ಲೀಸ್ಟ್ ಅದ್ರ ಪರಿಣಾಮ ಏನಾದ್ರು ಇರ್ಲಿ, ಗೌರ್ಮೆಂಟ್ ನಾವ್ ಇದನ್ನ ಈ ತರ ಮಾಡಿದ್ರೆ ನಾವು ಸುಮ್ಮನಿರಲ್ಲ, ನಾವು ಬರೀ ಸಸ್ಪೆನ್ಷನ್ ಸೀಮಿತ ಆಗಲ್ಲ, ಅಥವಾ ಇನ್ಯಾರೋ ಟೆರರ್ ಇತ್ತು ಅಂದ್ರೆ ಅವನಿಗೆ ವಿಚಾರಣೆಗೆ ಸೀಮಿತ ಆಗಲ್ಲ, ಅವನಿಗೆ ಇನ್ನೊಂದು 10 ಕೇಸ್ ಜಡಾಯಿಸಿ ಹಾಕಿ ಹೊರಗಡೆ ಇರೋನು ಅರೆಸ್ಟ್ ಮಾಡ್ತೀವಿ ಅನ್ನೋ ಸಂದೇಶ ಹೋಗ್ಬೇಕು. ಅಂತದೊಂದು ಕೆಲಸ ಈ ಸರ್ಕಾರ ಮಾಡ್ಬೇಕು. ಆಲ್ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಕಡೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ನ್ಯಾಯಾಂಗ ವ್ಯವಸ್ಥೆಗೆ ಈ ಒಂದು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಸರಿಯಾದ ಬೆಲೆ ಕೊಟ್ಟಿಲ್ಲ ಅಂತಂದ್ರೆ, ಜೈಲುಗಳು ಸರಿಯಾಗಿ ಕೆಲಸವನ್ನ ನಿರ್ವಹಿಸಲಿಲ್ಲ ಅಂತ ಹೇಳಿದ್ರೆ, ಶಾಲಾ ಕಾಲೇಜುಗಳಲ್ಲಿ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ, ಮಕ್ಕಳ ಮನಸ್ಸು ಹಾದಿ ತಪ್ತಾ ಇದೆ, ನಾವ್ ಏನ್ ಮಾಡಿದ್ರು ಈಸಿಯಾಗಿ ಬಚಾವ್ ಆಗ್ಬಹುದು ಅನ್ನೋ ಮನಸ್ಥಿತಿ ಮಕ್ಕಳಲ್ಲಿ ಬೆಳೀತಾ ಇದೆ. ಸೊ ಇದು ಒಂದು ಚೈನ್ ಲಿಂಕ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಎಲ್ಲಿನ ಸುಧಾರಣೆ ತರಬೇಕು, ಎಲ್ಲಿ ಸುಧಾರಣೆ ಮಾಡಬೇಕು ಅನ್ನುವಂಥ ಮಿನಿಮಮ್ ಗಮನ ಮತ್ತು ಮ್ಯಾಕ್ಸಿಮಮ್ ಎಫರ್ಟ್ಸು ತುಂಬಾ ಸೆನ್ಸಿಬಲ್ ಆಗಿ ವರ್ಕ್ ಮಾಡಬೇಕಾಗುತ್ತೆ ಗವರ್ನಮೆಂಟ್ಗಳು ಮತ್ತು ಆ ಒಂದು ಇಲಾಖೆ ಕೂಡ ಅಂತ ಹೇಳ್ತಾ ಈ ಕಾರ್ಯಕ್ರಮಗಳಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶೋ.